ಉದ್ಘಾಟನಾ ಕಾರ್ಯಕ್ರಮದ 3ನೇ ವರ್ಷದ ಆನಿವರ್ಸರಿ ಶಿವಮೊಗ್ಗ ಜಿಲ್ಲೆಯಲ್ಲಿ ನಡೆಯುತ್ತಿರುವಂತಹ ಒಂದು ಉದಯೋನ್ಮುಖಿ ಗ್ರಾಮೀಣಾಭಿವೃದ್ಧಿ ಸಂಸ್ಥೆಯಲ್ಲಿ ಚಿತ್ರದುರ್ಗ, ಶಿವಮೊಗ್ಗ, ದಾವಣಗೆರೆ, ತುಮಕೂರು ಜಿಲ್ಲೆಗಳಲ್ಲಿ ವಿಸ್ತಾರಗೊಳ್ಳುತ್ತಿರುವಂತಹ ಉದಯೋನ್ಮುಖಿ ಗ್ರಾಮೀಣಾಭಿವೃದ್ಧಿ ಸಂಸ್ಥೆಯ ಉದ್ಘಾಟನಾ ಸಮಾರಂಭವನ್ನು ಶಿವಮೊಗ್ಗ ಜಿಲ್ಲೆಯಲ್ಲಿ ಆಚರಣೆ ಮಾಡಲಾಗಿದೆ. ಆ ಒಂದು ಸುಂದರ ಕ್ಷಣಗಳನ್ನು ನಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ ಪ್ರಸಾರ ಮಾಡ್ತಿದ್ದೇವೆ. ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲನ್ನು ಇದೇ ಪ್ರಥಮ ಬಾರಿಗೆ ನೋಡ್ತಿರೋರು ಸಂಪೂರ್ಣವಾದಂತಹ ವಿಡಿಯೋ ವೀಕ್ಷಿಸಿ, ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ವೀಕ್ಷಕರೇ, ಆ ಒಂದು ಸುಂದರ ಕ್ಷಣಗಳನ್ನು ನೋಡಿಕೊಂಡು ಬರೋಣ ವೀಕ್ಷಕರೇ. I would thank all the dignitaries on the dais for lighting the lamp and starting this amazing event. So, without further ado, I really want to show you all, introduce you all to the VP of our committee. ಕಾರ್ಯ ಸಾಧನೆಗೆ ಎಷ್ಟೇ ಚಪ್ಪಾಳೆ ಬಂದರೂ ಸಾಲದು. ಸೊ ಮತ್ತೊಮ್ಮೆ ಜೋರಾದ ಚಪ್ಪಾಳೆ ಬರಲಿ ಎಲ್ಲರಿಗೂ. ಸೊ ಎಲ್ಲರಿಗೂ ನಮಸ್ಕಾರ. ಇವತ್ತು ಒಂದು ಒಳ್ಳೆ ದಿನ. ನಮ್ಮಲ್ಲಿ ಉದ್ಯೋಗೋನ್ಮುಖಿ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಅವರು ನಮ್ಮ ಯೂನಿಯನ್ ಬ್ಯಾಂಕ್ ಜೊತೆಗೆ ಟೈಅಪ್ ಮಾಡಿ ಈ ಒಂದು ಕಾರ್ಯಕ್ರಮ ಅರೇಂಜ್ ಮಾಡಿದ್ದಾರೆ. ಬಹಳ ಸಂತೋಷ. ಈ ತರ ಎಸ್ಎಚ್ ಗ್ರಾಮಗಳಲ್ಲಿ ಸುಮಾರು ಈವನ್ ಎಲ್ಲ ಡಿಸ್ಟ್ರಿಕ್ಟ್ಗಳಲ್ಲಿ ಇದ್ದಾರೆ. ನಮ್ಮ ಯೂನಿಯನ್ ಬ್ಯಾಂಕ್ ನೀವು ತಗೊಂಡ್ರೆ ಬೇಕಾದಷ್ಟು ಸ್ಕೀಮ್ಗಳು ನಮ್ಮಲ್ಲಿ ಇಂಟ್ರೊಡ್ಯೂಸ್ ಆಗಿದೆ. ಯೂನಿಯನ್ ನಾರಿ ಶಕ್ತಿ ಅಂತ ಒಂದು ಸ್ಕೀಮ್ ಬಂದಿದೆ. ಮಹಿಳೆಯರಿಗೆ ಬಿಸ್ನೆಸ್ ವಿಮೆನ್ ಎಂಟರ್ಪ್ರನರ್ಸ್ಗೆ ಸುಮಾರು ಸ್ಕೀಮ್ಗಳು ಬಂದಿದೆ. ನಮ್ಮಲ್ಲಿ ಇನ್ನೂ ಝೋನಲ್ ಆಫೀಸಿಂದ SRLM ಟೈಅಪ್ ಇದೆ. ಅದರಲ್ಲಿ ನಾವು ಏನ್ ಮಾಡ್ತಾ ಇದೀವಿ ಅಂದ್ರೆ ಒಂದೊಂದು ಕಡೆ ಇದು ಕ್ರೆಡಿಟ್ ಔಟ್ರೀಚ್ ಕ್ಯಾಂಪ್ ಮಾಡ್ತಾ ಇದೀವಿ. ಮಾಡಿ ಅವರಿಗೆ ಐಡೆಂಟಿಫೈ ಮಾಡಿ ಅವರಿಗೆ ಯಾವ ತರ ಕೈಗಾರಿಕೆ ಇದೆ ಅದಕ್ಕೆಲ್ಲ ಫೈನಾನ್ಷಿಯಲ್ ಅಸಿಸ್ಟೆನ್ಸ್ ಮಾಡಿ, ಲೋನ್ ಎಲ್ಲ ಸ್ಯಾಂಕ್ಷನ್ ಕೊಟ್ಟು ಅವರಿಗೆ ಮೈಕ್ರೋ ಯೂನಿಟ್ ಸೆಟಪ್ ಮಾಡಿ ಅವರು ಜನರೇಟ್ ಮಾಡಿ ತಕ್ಕಂತ ಸೌಲಭ್ಯಗಳೆಲ್ಲ ಮಾಡಿ ಬರ್ತಾ ಇದೀವಿ. ನಮ್ಮಲ್ಲಿ ಒಂದು RCT ಅಂತ ಒಂದು ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಇದೆ ಚಿಕ್ಕಮಗಳೂರಲ್ಲಿ. ಅದರಲ್ಲಿ ಮಹಿಳೆಯರಿಗೆ ಸುಮಾರು ಒಂದು 30 ಇಂದ 60 ಮಹಿಳೆಯರು ಟ್ರೈನಿಂಗ್ ಪ್ರೋಗ್ರಾಮ್ ಅಟೆಂಡ್ ಮಾಡಿ ಒಟ್ಟು 60 ಟ್ರೈನಿಂಗ್ ಪ್ರೋಗ್ರಾಮ್ ಇದೆ. ಟೈಲರಿಂಗ್ ಇಂದ ಹಿಡಿದು ಮತ್ತೆ ಇದು ಕುಕಿಂಗ್ ಮಾಡೋದು, ಕಾರ್ ಡ್ರೈವಿಂಗ್ ಮಾಡೋದು, ಸುಮಾರು ಇವೊಂದು ಟಿವಿ ರಿಪೇರ್ ಮಾಡೋದು ಎಲ್ಲ ಟ್ರೈನಿಂಗ್ಗಳು ಕೊಟ್ಟು ಅವರಿಗೆ ಕ್ರೆಡಿಟ್ ಲಿಂಕೇಜ್ ಮಾಡಿ ಒಂದು ಮೈಕ್ರೋ ಎಂಟರ್ಪ್ರೈಸ್ ಯೂನಿಟ್ ಸೆಟಪ್ ಮಾಡಿ ಬರ್ತಾ ಇದ್ದೀವಿ ಸುಮಾರು ಸ್ಕೀಮ್ಗಳಲ್ಲಿ. ಈ ತರ ಒಂದು ನಮಗೆ ಸಂದರ್ಭ ನಮ್ಮ ಇವರು ಸಂಸ್ಥೆಯವರು ಕೊಟ್ಟಿದ್ದು ನಮಗೆ ಬಹಳ ಧನ್ಯವಾದ. ಈ ತರ ಒಂದು ನಡೀತಾ ಬರ್ತಾ ಇದ್ರೆ ಅಂದ್ರೆ ನಾವು ಸುಮಾರು ಕಡೆ ಎಲ್ಲ ಐಡೆಂಟಿಫೈ ಮಾಡಿ ಕಂಡಕ್ಟ್ ಮಾಡ್ತಾ ಬರ್ತಾ ಇದೀವಿ. ಒಳ್ಳೆ ಯಾರಿಗೆ ಅಂತಂದ್ರೆ ಹಿಂದೆ ಪುರುಷರ ಸಂಘಗಳು ಕೂಡ ಇದ್ವು. ಸರ್ಕಾರ ರಚನೆ ಮಾಡ್ತು ಪುರುಷರ ಸಂಘಗಳನ್ನ, ಅಲ್ಲಿ ಸಕ್ಸಸ್ ಕಾಣಲಿಲ್ಲ. ಅಭಿವೃದ್ಧಿ ಸಂಸ್ಥೆಯ ಸವಿಸ್ತಾರವಾದಂತಹ ಮಾಹಿತಿಯನ್ನು ಬಂದಂತಹ ಒಂದು ಕಾರ್ಯಕ್ರಮದ ಅತಿಥಿಗಳು ಸಂಘಸಂಸ್ಥೆಗಳಿಗೆ ಸಾಲದ ಸೌಲಭ್ಯ ಹಾಗೂ ಸಾಲದಿಂದ ಯಾವ ರೀತಿ ಮಹಿಳೆಯರು ಬೆಳೀಬಹುದು, ಆರ್ಥಿಕವಾಗಿ ಯಾವ ರೀತಿ ಸಪೋರ್ಟ್ ಆಗುತ್ತದೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿ ನೀಡಿದ್ದಾರೆ. ಬನ್ನಿ ಆ ಒಂದು ಕ್ಷಣಗಳನ್ನು ನೋಡ್ಕೊಂಡು ಬರೋಣ ವೀಕ್ಷಕರೇ. ಒಂದು ಗುಂಪನ್ನ ಮಾಡಿಕೊಂಡು ಅವರಲ್ಲೇ ಇರ್ತಕ್ಕಂಥ 10 ಜನ 10 ರೂಪಾಯಿ 20 ರೂಪಾಯಿ ಸೇವಿಂಗ್, ಉದಾಹರಣೆಗೆ 100 ರೂಪಾಯಿ ಸೇವಿಂಗ್ ಮಾಡ್ತಾರೆ ಅನ್ಕೊಳ್ಳೋಣ. 100 ರೂಪಾಯಿ ಸೇವಿಂಗ್ ಮಾಡ್ತಾರೆ ಅಂದ್ರೆ 1000 ರೂಪಾಯಿ ಆಯ್ತು. ಆ 1000ದಿಂದ 12 ತಿಂಗಳಿಗೆ ಒಂದು 12,000 ಆಯ್ತು.
ಇಲ್ಲಿ ಅವರು ಏನಾದ್ರೂ ಒಂದು ಒಬ್ರಿಗೆ ಸಾಲ ಕೊಡ್ತಾ ಇದ್ರು, ಬಡ್ಡಿ ಬರ್ತಾ ಇತ್ತು, ಮರುಪಾವತಿ ಕರೆಕ್ಟ್ ಆಗ್ತಾ ಇತ್ತು. ಯಾರಾದ್ರೂ 10 ಜನದಲ್ಲಿ ಎಲ್ಲರಿಗೂ ಸಮಸ್ಯೆ ಇರಲ್ಲ, ಯಾರಾದ್ರೂ ಒಬ್ರಿಗೆ ಇರುತ್ತೆ ಒಂದು ತಿಂಗಳಲ್ಲಿ. ಅವ್ರು ಯಾರಾದ್ರೂ ಒಬ್ರು ಸಾಲ ತೆಗೆದುಕೊಳ್ತಾ ಇದ್ರು. ಅಲ್ಲಿ ಇದನ್ನ ಮುಖ್ಯವಾಗಿ ಏನಪ್ಪಾ ಅಂತಂದ್ರೆ ಅವ್ರು ಏನಾದ್ರು ಒಂದು ಚಟುವಟಿಕೆ ಮಾಡೋದು, ಹಸು ಸಾಕಾಣಿಕೆನೋ, ಕುರಿ ಸಾಕಾಣಿಕೆನೋ ಅಥವಾ ಟೈಲರಿಂಗೋ, ಸೊ ಈ ತರ ಏನೋ ಒಂದು ಚಟುವಟಿಕೆ ಮಾಡ್ಬೇಕಂತ ಉದ್ದೇಶ ಇದ್ದಾಗ ಇದು ಸರ್ಕಾರ ಗಮನಿಸ್ಕೊಳ್ತಾ ಬಂತು. ಸರ್ಕಾರ ಮಹಿಳಾ ಸಬಲೀಕರಣ ಅಂತೀವಿ, ಮಹಿಳಾ ಮುಖ್ಯವಾಹಿನಿ ಅಂತ ಕರಿತೀವಿ. ಸೊ ನಾವು ಏನಾದ್ರೂ ಮಾಡೋಣ ಅಂತ ಹೇಳಿ ಸರ್ಕಾರ ಒಂದ್ ಸ್ವಲ್ಪ ಯೋಚನೆ ಮಾಡ್ಕೋಂತ ಏನ್ ಮಾಡ್ತು ಅಂತಂದ್ರೆ, ಈ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಲ್ಲಿ ಇವರು ಸೇರಿಸಿರೋ ಒಂದು ವರ್ಷಕ್ಕೂ ಈ ಗುಂಪಿಗೆ ಸುತ್ತು ನಿಧಿ ಅಂತ ಹೇಳಿ 15,000 ಕೊಡ್ಲಿಕ್ಕೆ ಪ್ರಾರಂಭವಾಗುತ್ತೆ. ಇವ್ರದ್ದೊಂದು 12-15,000 ಸೇವಿಂಗ್ಸ್, ಸರ್ಕಾರದ ಒಂದು 15,000, ಅಲ್ಲಿ ಒಂದು 30,000 ಏನಾದ್ರೂ ಒಂದು ಚಟುವಟಿಕೆ ಮಾಡ್ಲಿಕ್ಕೆ ಹೆಲ್ಪ್ ಆಗ್ತಾ ಇತ್ತು. ಸೊ ಈ ಕಾನ್ಸೆಪ್ಟ್ ಇಟ್ಕೊಂಡು ಸರ್ಕಾರ ಮಹಿಳೆಯ ಒಂದು ಏನು ಸ್ವಉದ್ಯೋಗಕ್ಕೋಸ್ಕರ ಈ ಒಂದು ಕಾನ್ಸೆಪ್ಟ್ ಅನ್ನು ಇಟ್ಕೊಂಡು, ಮತ್ತು ರೀಪೇಮೆಂಟ್ ರೇಷಿಯೋ ಇಂಡಿಯಾದಲ್ಲೇ ತಗೊಂಡ್ಬಿಡಿ, ಮಹಿಳೆಯರದು ಯಾವುದು ಮ್ಯಾಕ್ಸಿಮಮ್ ಒಂದು 90%, 98%, 99% ಇದೆ, 1 or 2% ಇರುತ್ತೆ, ಸಮಥಿಂಗ್ ಇಸ್ ಪ್ರಾಬ್ಲಮ್ ಇರುತ್ತೆ. ಸೊ ಆ ಒಂದು ವಿಚಾರ ಇಟ್ಕೊಂಡು ರೀಪೇಮೆಂಟ್ ಪ್ರಾಬ್ಲಮ್ ಎಲ್ಲಿ ಇಲ್ಲ. ಸೊ ಇದು ಸೆಕ್ಟರ್ ಇಟ್ಕೊಂಡು ಸರ್ಕಾರ ಇನ್ನು ಬೇರೆ ಬೇರೆ ವಿಚಾರ ಇಟ್ಕೊಂಡು ನಮ್ಮ ಒಂದು ಕಾರ್ಯಕ್ರಮ ತಂತು, ರಾಷ್ಟ್ರೀಯ ಗ್ರಾಮೀಣ ಜೀವನೋಪಾಯ ಅಂತ ಹೇಳಿ. ಅಲ್ಲಿ ಏನ್ ಮಾಡ್ತು, ಈ ನಾವು ಸಂಘ ರಚನೆ ಮಾಡ್ಬಿಟ್ಟಿದ್ವಿ. ಧರ್ಮಸ್ಥಳ ಸಂಘ ಇದೆ, ಈ ನಮ್ಮ ಸರ್ಕಾರದ NRLM ಸಂಘ ಇದೆ, ಕೃಷಿ ಇಲಾಖೆ ಸ್ವಸಹಾಯ ಸಂಘ ರಚನೆ ಮಾಡಿದ್ದಾರೆ, ಮತ್ತೆ ಸ್ತ್ರೀ ಶಕ್ತಿ ಸ್ವಸಹಾಯ ಸಂಘ, ಇವರೆಲ್ಲ ಸೇರ್ಕೊಂಡು ಸುಮಾರು ಒಂದು 7-8 ರೀತಿ ಸ್ವಸಹಾಯ ಸಂಘಗಳು ಆಲ್ರೆಡಿ ರೆಡಿಮೇಡ್ ಫುಡ್ ಇದೆ. ಸೊ ಅಲ್ಲಿ ಸರ್ಕಾರದಲ್ಲಿ ಮತ್ತೆ ಹೇಳಿದಾರೆ ಸುತ್ತು ನಿಧಿ ಇದನ್ನೆಲ್ಲ ಇಷ್ಟೇ ಇಟ್ಕೊಂಡ್ರು ಏನು ಆಗಲ್ಲ ಅಂತ ಹೇಳಿ ಮತ್ತೆ ಒಂದು ಕಾರ್ಯಕ್ರಮ ಪ್ರಾರಂಭ ಮಾಡಿದ್ದೀವಿ, NRLM ಅಂತ ಹೇಳಿ, ರಾಷ್ಟ್ರೀಯ ಗ್ರಾಮೀಣ ಜೀವನೋಪಾಯ ಅಂತ ಹೇಳಿ. ಒಂದು ಗ್ರಾಮ ಪಂಚಾಯತಿ ಒಳಗೆ ಒಂದು ಸಂಘ, 5 ಸಂಘ ಸೇರಿಸಿ ಒಂದು ವಾರ್ಡ್ ಮಟ್ಟದ ಒಕ್ಕೂಟ ಅಂತ ಇದೆ. ಸ್ವಲ್ಪ ಗೊತ್ತಿರ್ಲಿ ನಿಮ್ಗೆ ಜನರಲಿ. ಆ 5 ವಾರ್ಡ್ಗಳನ್ನು ಸೇರಿಸಿ ಒಂದು ಗ್ರಾಮ ಪಂಚಾಯತಿ ಮಟ್ಟದ ಒಕ್ಕೂಟ ಅಂತ ಹೇಳಿ ಮಾಡಿದ್ರು. ಒಂದು ಗ್ರಾಮ ಪಂಚಾಯತಿ ಮಟ್ಟದ ಅಡಿಯಲ್ಲಿ ಸುಮಾರು 25 ಕಡಿಮೆ ಸುಮಾರು 70-80 ಸ್ವಸಹಾಯ ಸಂಘಗಳು ಇದಾವೆ. ಆ ಸಂಘಗಳ ಆಧಾರದ ಮೇಲೆ ಸರ್ಕಾರ ಅಲ್ಲಿ ಗ್ರಾಮ ಪಂಚಾಯತಿ ಮಟ್ಟದ ಒಕ್ಕೂಟಕ್ಕೆ ಹಣವನ್ನ ಕೊಟ್ಟಿದೆ. ಸಮುದಾಯ ಬಂಡವಾಳ ನಿಧಿ, ಒಂದು ಸಮುದಾಯ ಗ್ರಾಮ ಪಂಚಾಯತಿ ಅಂದ್ರೆ ಆ ಸಮುದಾಯ ಬಂಡವಾಳ ನಿಧಿಯನ್ನು ಅಲ್ಲಿ ಕೊಟ್ಟಿದೆ. ಆ ಒಕ್ಕೂಟದಿಂದ ಸಂಘಗಳಿಗೆ ಸಾಲ ಕೊಡುವಂತ ವ್ಯವಸ್ಥೆ ಇದೆ. ಇದು ಸ್ವಲ್ಪ ಗೊತ್ತಿರ್ಬೇಕು, ನೀವು ನಿಮ್ಮ ಕಾರ್ಯಕ್ರಮ ಮಾಡ್ಬೇಕಾದ್ರೆ ಅಲ್ಲಿ ಏನ್ ನಡೀತಿದೆ ಅಂತ ಸ್ವಲ್ಪ ಗೊತ್ತಿರ್ಬೇಕು ಸ್ವಲ್ಪ ನಮಗೆ. ಸೊ ಹಾಗಾಗಿ ನಾನು ಹೇಳ್ಬೇಕು ಅನಿಸ್ತಾ ಇದೆ. ಒಂದು ಸಂಘಕ್ಕೆ ಏನ್ ಮಾಡ್ತಾ ಇದ್ದಾರೆ, 1.5 ಲಕ್ಷ ಸಾಲ ಕೊಡ್ತಾ ಇದ್ದಾರೆ ಗ್ರಾಮ ಪಂಚಾಯತಿ ಮಟ್ಟದ ಒಕ್ಕೂಟದಿಂದ. ಇಲ್ಲಿ ನಾವು ಉದ್ಯೋಗವನ್ನು ಮಾಡ್ಬೇಕಾದ್ರೆ ಒಂದು ಹಸು ತಗೊಂಡ್ರೆ ಇವತ್ತು 1 ಲಕ್ಷ ಬೇಕು, ಹೌದಲ್ವಾ? ಅಥವಾ ಇನ್ನು ಏನೋ ಒಂದು ಸ್ಯಾನಿಟರಿ ಪ್ಯಾಡ್ ಮಾಡ್ತೀವಿ, ಗಾಣದಲ್ಲಿ ಎಣ್ಣೆ ತೆಗಿತಾ ಇದೀವಿ, ಅಥವಾ ಇನ್ನು ಏನಾದ್ರು ಒಂದು ಅಡಕೆ ತಟ್ಟೆ ತಯಾರು ಮಾಡ್ತಾ ಇದೀವಿ, ಸಂಬಾರ ಪದಾರ್ಥ, ಸಾಕಷ್ಟು ಚಟುವಟಿಕೆ ಆಲ್ರೆಡಿ ತೊಡಗಿಬಿಟ್ಟಿದ್ದಾರೆ. ಬಟ್ ಅಲ್ಲಿ ಇದು ಇನ್ವೆಸ್ಟ್ಮೆಂಟ್ ಸಾಕಾಗ್ತಾ ಇಲ್ಲ. ಹಾಗಾಗಿ ಈಗೇನ್ ನೀವೇನಿದ್ದೀರಿ ಈ ಗ್ರಾಮೀಣ ಅಭಿವೃದ್ಧಿ ಸಂಸ್ಥೆ, ಈ ತರ ಇವತ್ತು ಯೂನಿಯನ್ ಬ್ಯಾಂಕ್ ಅನ್ಕೊಂತೀನಿ, ಅವರು ಬ್ಯಾಂಕ್ ಲಿಂಕೇಜ್ ಅನ್ನ ಮಾಡ್ತಾ ಇದ್ದಾರೆ. ಸೊ ಈ ಬ್ಯಾಂಕ್ ಲಿಂಕೇಜ್ ವಿಚಾರಕ್ಕೆ ಬಂದಾಗ ನಮಗೆ ಈಗ 10 ಜನ ಇರ್ತಾರೆ ಸ್ವಸಹಾಯ ಸಂಘದಲ್ಲಿ. 10 ಜನದಲ್ಲಿ 1.5 ಲಕ್ಷ ಏನಕ್ಕೂ ಆಗಲ್ಲ. ಹಾಗಾಗಿ ಬ್ಯಾಂಕ್ ಲಿಂಕೇಜ್ ಗಳನ್ನ ಮಾಡ್ತಾ 5 ಲಕ್ಷ 10 ಲಕ್ಷ ಡಿಪೆಂಡಿಂಗ್ ಅಪಾನ್ ಮೈಕ್ರೋ ಅಂತೀವಿ. ಯಾರು ಏನು ಉದ್ದಿಮೆ ಮಾಡ್ತಾರೆ ಆ ಉದ್ದಿಮೆ ಆಧಾರದ ಮೇಲೆ ಅವರಿಗೆ ಸಾಲ ಕೊಡಲಿಕ್ಕೆ ಸರ್ಕಾರದ ಎಲ್ಲ ನ್ಯಾಷನಲೈಸ್ಡ್ ಬ್ಯಾಂಕ್ಗಳು ಮುಂದೆ ಬಂದಿದ್ದಾರೆ. So thank you, sir. So now we have Regional Officer of Shimoga Union Bank to address the gathering. ನಾವು ಇಲ್ಲಿ ಯೂನಿಯನ್ ಬ್ಯಾಂಕ್ ರೀಜನಲ್ ಆಫೀಸ್ ಶಿವಮೊಗ್ಗ ಆಫೀಸ್ ಅಲ್ಲಿ ಈ ಅಗ್ರಿ ಬಿಸ್ನೆಸ್ ಡಿಪಾರ್ಟ್ಮೆಂಟ್ ಇನ್ಚಾರ್ಜ್ ವರ್ಕ್ ಮಾಡ್ತಾ ಇದ್ವಿ. ನೀವು ಅದೇ ನಮ್ಮ ಬ್ಯಾಂಕ್ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಇದು ಉದ್ಯೋಗಮುಖಿ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಜೊತೆಗೆ ಒಂದು ಟೈಅಪ್ ಮಾಡಿ ಎಲ್ಲ SHG ಗ್ರೂಪ್ಸ್ಗೂ ಇವರು ಸಪೋರ್ಟ್ ಕೊಡ್ತಾ ಇದ್ದಾರೆ. ಲೀಡ್ಸ್ ಯಾರು SHGs ಚೆನ್ನಾಗಿ ಇದು ರಿಪೇಮೆಂಟ್ ಮಾಡ್ತಾ ಇದ್ದಾರೋ, ಗ್ರೂಪ್ಸ್ ಫಾರ್ಮ್ ಆಗಿ ಮೆಚ್ಯೂರ್ಡ್ ಗ್ರೂಪ್ಸ್ಗೂ ಕ್ರೆಡಿಟ್ ಲಿಂಕೇಜ್ ಯಾರಿಗೆ ಬೇಕೋ ಅದು ಲೀಡ್ಸ್ ಕೊಟ್ಟು ನಾವು ಯೂನಿಯನ್ ಬ್ಯಾಂಕ್ ಇಂದ SRLM ಲಿಂಕೇಜ್ ಆಯಿತು, ಯಾವ SHGs ನಮ್ಮ NRLM ಲಿಂಕೇಜ್ ಆಗಿ
ಇವ್ರ ಮುಖಾಂತರ ಬರ್ತಾ ಇದೀವಿ ಅಂಡ್ ಹೊರಗಡೆ ಬರ್ತಾ ಇದೀವಿ. ಅದೆಲ್ಲದಕ್ಕೂ ನಾವು ಕ್ರೆಡಿಟ್ ಸೇವಿಂಗ್ಸ್ ಅಕೌಂಟ್ ಓಪನಿಂಗ್, ಉಳಿತಾಯ ಅಕೌಂಟ್ ಓಪನಿಂಗ್ ಹಾಗೂ ಮತ್ತೆ ಕ್ರೆಡಿಟ್ ಲಿಂಕೇಜ್ ಎಲ್ಲ ಬೇಗ ಮಾಡಿ ಕೊಡ್ತಾ ಇದೀವಿ. ನೀವು ಏನೇನು ಬೇಕೋ SHGs ಯಾರ್ಯಾರಿದ್ದಾರೋ ಎಲ್ಲ ಅಕೌಂಟ್ ಓಪನಿಂಗ್, ಕ್ರೆಡಿಟ್ ಲಿಂಕೇಜ್ ಎಲ್ಲ ತರಿಸ್ಕೊಂಡು ನಮ್ಮ ಯೂನಿಯನ್ ಬ್ಯಾಂಕ್ ಅಲ್ಲಿ ಅಪ್ರೋಚ್ ಮಾಡಿ. ನಾವು 25 ಬ್ರಾಂಚಸ್ ಇದೆ ಶಿವಮೊಗ್ಗ ಡಿಸ್ಟ್ರಿಕ್ಟ್ ಅಲ್ಲಿ. ದಾವಣಗೆರೆ, ಚಿತ್ರದುರ್ಗ, ಚಿಕ್ಕಮಗಳೂರು ಎಲ್ಲ ಸೇರಿ 57 ಬ್ರಾಂಚಸ್ ಇದೆ ನಮ್ಮ ಯೂನಿಯನ್ ಬ್ಯಾಂಕ್. ಈವನ್ ಬೆಂಗಳೂರು ಜೋನಲ್ ಆಫೀಸ್ ಇಂದ ಕೂಡ ಸಪೋರ್ಟ್ ಇದೆ. ಎಲ್ಲ ಸೆಂಟ್ರಲ್ ಆಫೀಸ್ ಇಂದ ಕೂಡ ಮೇಡಮ್, MD ಮೇಡಮ್, ರೆಸ್ಪೆಕ್ಟೆಡ್ MD ಮೇಡಮ್ ಮಹಿಳೆಯರಿಗೂ ಜಾಸ್ತಿ ಸಪೋರ್ಟ್ ಕೊಡಬೇಕು. ಮುಖ್ಯವಾಗಿ SHG ಗ್ರೂಪ್ಸ್ ನೀವು ನೋಡ್ಕೊಂಡ ಬೇರೆ ಲೋನ್ಸ್ ಎಲ್ಲ ಅದು ಬೇರೆ ವಿಷಯ, ಬಟ್ SHG ಗ್ರೂಪ್ಸ್ 99% ರೀಪೇಮೆಂಟ್ ಇರುತ್ತೆ, ಅದರಲ್ಲಿ NPA ಇರಲ್ಲ. ಈ ಕಾನ್ಸೆಪ್ಟ್ ಇಂದ ಜಾಸ್ತಿ ಸಪೋರ್ಟ್ ಇದೆ. ಸೊ ಅದೇ ನೀವು ಮೇಂಟೈನ್ ಮಾಡ್ಕೋಬೇಕು, ರೀಪೇಮೆಂಟ್ ಚೆನ್ನಾಗೇ ಇರಬೇಕು. ದೆನ್ ಅದು ಎಲ್ಲ ನಮ್ಮ ಯೂನಿಯನ್ ಬ್ಯಾಂಕ್ ಇಂದ ಏನು ಸಪೋರ್ಟ್ ಬೇಕೋ ಅದೆಲ್ಲ ಅಕೌಂಟ್ ಓಪನಿಂಗ್ ಹಾಗೂ ಒಂದೇ ದಿನದಲ್ಲೇ ನಿಮ್ಗೆ ಎಲ್ಲ ಮಾಡಿ ಅಷ್ಟು ಬೇಗ ನಾವು ಸಪೋರ್ಟ್ ಕೊಡ್ತಾ ಇದ್ದೀವಿ. ಆಲ್ರೆಡಿ ಇದು ಮೈಸೂರಲ್ಲಿ ಎಲ್ಲ ಯೂನಿಯನ್ ಬ್ಯಾಂಕ್ ಅಲ್ಲೇ ಮಾಡ್ತಾ ಇದ್ದಾರೆ ಎಲ್ಲ. ಅದೇ ತರ ನಮ್ಮ ಶಿವಮೊಗ್ಗ ಅಲ್ಲಿ ಕೂಡ ಸಪೋರ್ಟ್ ಬೇಕು ಅನ್ನೋ ಹೇಳ್ತಾ ಇದ್ದೀನಿ. Thank you ma'am for giving them the insights about everything. So ಜೋರಾದ ಚಪ್ಪಾಳೆಯಲ್ಲಿ ಶ್ವೇತಾ ma'am. So I would love to welcome all the dignitaries on stage. ಸೊ ಜೋರಾದ ಚಪ್ಪಾಳೆಯಲ್ಲಿ ಎಲ್ಲ ಡಿಗ್ನಿಟರೀಸ್ಗೆ ಅವ್ರು ಪ್ರತಿಯೊಂದು ದಿನ, ಪ್ರತಿಯೊಂದು ಕ್ಷಣ ಎಲ್ಲರ ಏಳಿಗೆಗಾಗಿ ಎಲ್ಲರೂ ಚಪ್ಪಾಳೆ ಶ್ರೀ ಜೇಡುಮಲೆ ಸಂಸ್ಥಾಯ ಚಪ್ಪಾಳೆಗಳೇ ಅವ್ರಿಗೆ ಸ್ಫೂರ್ತಿ ಆಗೋದು. ಇನ್ನಷ್ಟು ಸಾಕಷ್ಟು ಇದರ ಸಹಾಯ ಮಾಡೋಕ್ಕೆ ಅವ್ರಿಗೆ ಸ್ಫೂರ್ತಿ ಸಿಗಬೇಕು ಅಂತ ಹೇಳಿದ್ರೆ ಅದಕ್ಕೆ ಒಂದು ಚಪ್ಪಾಳೆಗಳ ಪ್ರೋತ್ಸಾಹ ಇದಕ್ಕೆ ಸಾಧ್ಯ. ಕೇಳ್ಕೊಳ್ತಾ ಈ ವರ್ಷದ ಕ್ಯಾಲೆಂಡರ್ ನ ಲಾಂಚ್ ಮಾಡೋಣ ಹಾಗೂ ಈ ಸಂಸ್ಥೆ ಕಡೆಯಿಂದ ತುಂಬಾ ಸಾಕಷ್ಟು ಒಳ್ಳೆಯದಾಗಲಿ ಅಂತ ಕೇಳ್ಕೊಳ್ತೀನಿ. ಈ ವರ್ಷ 365 ದಿನ ಅಲ್ಲ 366 ದಿನ ಇದೆ. ಆ ಒಂದು ದಿನ ಕೂಡ ನಾವು ಉಪಯೋಗಿಸ್ಕೊಳ್ಳೋಣ ಅಂತ ಹೇಳ್ತೀವಿ. ಸೊ ಜೋರಾದ ಚಪ್ಪಾಳೆ ಬರಲಿ. ಇವತ್ತು ನಮ್ಮ ಕರೆಗೆ ಗೋಲ್ ಕೊಟ್ಟು ನಮ್ಮ ರೀಸನಲ್ ಹೆಡ್ ಆದಂತ ರಾಜಮಣಿ ಸರ್ ನಮ್ಗೆ ಅವರ ಫ್ರೀ ಟೈಮ್ ಮಾಡ್ಕೊಂಡು ಬಂದಿದ್ದಾರೆ. ಇವತ್ತು ಅವ್ರಿಗೆ ರಿವ್ಯೂ ಮೀಟಿಂಗ್ ಇತ್ತು, ಆದ್ರೂ ಕೂಡ ನಮ್ಮ ಒಂದು ಕರೆಗೆ ಹೋಗ್ಬಿಟ್ಟು ಬಂದಿದ್ದಾರೆ. ಅವ್ರಿಗೆ ನಮ್ಮ ಸಂಸ್ಥೆ ಕಡೆಯಿಂದ ತುಂಬು ಹೃದಯದ ಅಭಿನಂದನೆಗಳನ್ನ ಅರ್ಪಿಸ್ತಾ ಇದ್ದೀನಿ. ಹಾಗೂ ಶ್ವೇತಾ ಮ್ಯಾಮ್ ಕೂಡ ಅವರು ಕೂಡ ಬಂದಿದ್ದಾರೆ. ಅವ್ರಿಗೂ ಕೂಡ ನಮ್ಮ ಉದ್ಯೋನ್ಮುಖಿ ಸಂಸ್ಥೆಯಿಂದ ಅವ್ರಿಗೂ ಕೂಡ ತುಂಬು ಹೃದಯದ ಅಭಿನಂದನೆಗಳನ್ನ ಅರ್ಪಿಸ್ತಾ ಇದ್ದೀನಿ. ಸರ್ ರಾಜಮಣಿ ಸರ್ ತುಂಬಾ ಚೆನ್ನಾಗಿ ಹೇಳಿದ್ರು ಯೂನಿಯನ್ ಬ್ಯಾಂಕ್ ಬಗ್ಗೆ, ಮತ್ತೆ ಆ ಬ್ಯಾಂಕಿನಿಂದ ಸಿಗೋ ಸಾಲ ಸೌಲಭ್ಯಗಳ ಬಗ್ಗೆ, ಮತ್ತೆ ಎಲ್ಲ ಅದು ತುಂಬಾ ಇವಾಗ ಮಹಿಳೆಯರು ಏನಾಗಿದೆ ಎಲ್ಲ ಇವಾಗ ತುಂಬಾ ಮೈಕ್ರೋ ಫೈನಾನ್ಸ್ ಕಡೆ ತುಂಬಾ ನಿಮ್ಗೆ ಒಲವಿದೆ. ಏನಾಗಿದೆ 24%, 28% ಬಡ್ಡಿ ತಗೊಂಡಿದ್ರ ನಾವು ಬ್ಯಾಂಕ್ ಕಡೆಯಿಂದ ನಿಮ್ಗೆ 80 ಪೈಸಾ 85 ಪೈಸಾಗೆ ನಾವು ಸಾಲನ ಕೊಡ್ತಾ ಇದೀವಿ. ದಯವಿಟ್ಟು ಈ ಸೌಲಭ್ಯನ ನೀವು ತಗೊಂಡು ಮಹಿಳೆಯರು ಡೆವಲಪ್ಮೆಂಟ್ ಆಗ್ಬೇಕು ಸರ್. ಅದನ್ನೇ ನಿಮಗೆ ಹೇಳಿದ್ದು. ನಿಮ್ಗೆ ಏನೇ ಉದ್ದೇಶ, ನೀವೇನೇ ಸೆಲ್ಫ್ ಎಂಪ್ಲಾಯ್ಡ್ ಕ್ರಿಯೇಟ್ ಮಾಡಲು ಅದಕ್ಕೆ ಬ್ಯಾಂಕ್ ಕಡೆಯಿಂದ ಸಾಲ ಸೌಲಭ್ಯನ ಒದಗಿಸ್ತೀವಿ. ಮತ್ತೆ ಅದಕ್ಕೆ ಟ್ರೈನಿಂಗ್ ಕೂಡ ನಮ್ಮ ಸಂಸ್ಥೆಯಿಂದ ನಿಮ್ಗೆ ಸಹಾಯ ಕೂಡ ಮಾಡ್ತೀವಿ. ಅದಕ್ಕೆ ನಿಮ್ಗೆ ವೇದಿಕೆ ಕೂಡ ನಾವೇ ಕಲ್ಪಿಸ್ಕೊಡ್ತೇವೆ ನಮ್ಮ ಉದ್ಯೋನ್ಮುಖಿ ಸಂಸ್ಥೆಯಿಂದ. ಅದಕ್ಕೆ ಬೆನ್ನೆಲುಬಾಗಿ ನಮ್ಮ ಯೂನಿಯನ್ ಬ್ಯಾಂಕ್ ಕೂಡ ನಮಗೆ ಸಹಾಯಗಳನ್ನ ಕಲ್ಪಿಸ್ಕೊಡುತ್ತೆ ಅಂತ ಹೇಳೋದು ಇಷ್ಟಪಡ್ತೀನಿ.
ಮತ್ತೆ ಈಗ ಪ್ರತಿ ಸರ್ ಹೇಳಿದಂಗೆ ಇಲ್ಲಿ ನೀವು ಮಾಡುವಂತ ಪ್ರಾಡಕ್ಟ್ ಗಳಿಗೆ ಏನ್ ಹಪ್ಪಳ ಉಪ್ಪಿನಕಾಯಿ ಏನ್ ಬೇರೆ ಬೇರೆ ಏನ್ ಪ್ರಾಡಕ್ಟ್ ಮಾಡ್ತೀರಾ ಅದಕ್ಕೆ ಇನ್ನೊಂದು 6 ತಿಂಗಳೊಳಗಡೆ ಪ್ರತಿ ಗ್ರಾಮ ಪಂಚಾಯತಿಲೂ ಉದ್ಯೋನ್ಮುಖಿ ಗ್ರಾಮೀಣಾಭಿವೃದ್ಧಿ ಮಾರ್ಟ್ ಅಂತಾನೆ ನಾವು ಓಪನ್ ಮಾಡ್ತೀವಿ. ಅಲ್ಲಿ ನೀವು ಮಹಿಳೆಯರು ಏನು ನಮ್ಮ ಸಂಘ ಸಂಸ್ಥೆ ಅದರಲ್ಲಿ ಮಹಿಳೆಯರು ಏನು ನೀವು ಪ್ರಾಡಕ್ಟ್ ನ ತಯಾರು ಮಾಡ್ತೀರಾ ಅದೇ ಮಾರ್ಟಿಯಿಂದ ಅದೇ ಗ್ರಾಮ ಪಂಚಾಯತಿ ಸಾಮಾನ್ಯ ಜನರಿಗೆ ಕಡಿಮೆ ದರದಲ್ಲಿ ಸೇಲ್ ಮಾಡ್ಕೊಡ್ತೀವಿ. ಅದು ಎಲ್ಲರಿಗೂ ಕೂಡ, ಯಾಕೆಂದ್ರೆ ಮಹಿಳೆ ತಗೊಳ್ಳೋರ್ಗೂ ಹೆಲ್ಪ್ ಆಗುತ್ತೆ, ನೀವು ಮಾಡೋರ್ಗೂ ಹೆಲ್ಪ್ ಆಗುತ್ತೆ ಅಂತ ನಾನು ಹೇಳ್ತೀನಿ. 6 ತಿಂಗಳಲ್ಲಿ ಎಲ್ಲಾ ಗ್ರಾಮ ಪಂಚಾಯತಿಯಲ್ಲಿ ಉದ್ಯೋನ್ಮುಖಿ ಗ್ರಾಮೀಣಾಭಿವೃದ್ಧಿ ಮಾರ್ಟ್ ಅನ್ನ ತೆರೀತೀವಿ. ಅದಕ್ಕೆ ಕೂಡ ನಮ್ಮ ಯೂನಿಯನ್ ಬ್ಯಾಂಕ್ ಸಹಕಾರ ಇದೇ ಇರುತ್ತೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸರ್. ಎಲ್ಲರ ಬಗ್ಗೆ ಸೊ ನೀವು ಇವಾಗ ಕೇಳಿಸ್ಕೊಂಡ್ರಿ ಹರ್ಷ ಸರ್ ಏನೇನು ಹೇಳಿದಾರೆ ಅಂತ. ಅದನ್ನ ಸದುಪಯೋಗ ಪಡ್ಕೊಳ್ಳೋ ಜವಾಬ್ದಾರಿ ನಿಮ್ದು. ಮಾಡ್ಕೋತೀರಾ ತಾನೆ? ಪಡ್ಕೋತೀರಾ ತಾನೆ? ಎಸ್ ಸರ್ ನೋನಾ ಕೇಳಿಸ್ತಿಲ್ಲ. ನೂತನ ವರ್ಷದಲ್ಲಿ 100,000 ಆಗಲಿ ಅಂತ ಎಲ್ಲರೂ ಆಶ್ರಯಿಸೋಣ. ಸೊ ಶಿಲ್ಪಾ ಮ್ಯಾಮ್ಗೆ ನಿಮ್ಮ ಸಹಾಯ, ಶಕ್ತಿ, ಸಪೋರ್ಟ್ ಇರಲೇಬೇಕು. ಚಪ್ಪಾಳೆಗಳ ಸಿಂಗಡಂಗಿಲ್ಲ ಅಂತ ಕೇಳ್ಕೊಳ್ತೀನಿ ಎಲ್ಲರ ಕೂಡ. ಸೊ ಇದೆಲ್ಲರೂ ವಾಲಂಟಿಯರ್ ಆಗಿ ಥ್ಯಾಂಕ್ ಯು. ಕಾರ್ಯಕ್ರಮ ಕಡೆ ಬರ್ತಾ ಇರೋದಕ್ಕೆ ಕಾರಣಗಳು ಹಾಗೂ ಸಂಸ್ಥೆ. ಸೊ ಇನ್ನೂ ಕೂಡ ನಿಮ್ಮ ಪಕ್ಕದ ವೀಕ್ಷಕರೇ, ಸಂಪೂರ್ಣವಾದಂತಹ ವಿಡಿಯೋ ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು. ಉದಯೋನ್ಮುಖಿ ಗ್ರಾಮೀಣಾಭಿವೃದ್ಧಿ ಸಂಸ್ಥೆಯ ಒಂದು ಸಿಬ್ಬಂದಿ ವರ್ಗಕ್ಕೆ ಸನ್ಮಾನ ಸಮಾರಂಭವನ್ನು ಏರ್ಪಡಿಸಲಾಗಿತ್ತು. ಹಾಗಾಗಿ ಮುಂದಿನ ವಿಡಿಯೋದಲ್ಲಿ ಸಿಗುವ ವೀಕ್ಷಕರೇ, ನಮಸ್ಕಾರ, ಧನ್ಯವಾದಗಳು ನನ್ನೆಲ್ಲ ವೀಕ್ಷಕರಿಗೆ.